ಗದಗದಲ್ಲಿ ನಡೆದಿದ್ದ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶಾಲ್ ಕುಮಾರ್ ಹಾಗೂ ತಹಸೀನಾ ಪ್ರೀತಿಸಿ ಮದುವೆಯಾಗುತ್ತಾರೆ. ಇನ್ನು ಈ ಘಟನೆ ಬಗ್ಗೆ ವಿಶಾಲ್ ಕುಮಾರ್ ಯಾವುದೇ ರೀತಿ ದೂರು ನೀಡಿಲ್ಲ ಅನ್ನೋದಾಗಿ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎರಡು ಕಮ್ಯುನಿಟಿಯ ನಡುವೆ ಬೆಂಕಿ ಹಚ್ಚುವಂತಹ ಕೆಲಸ ಬೇಡ. ದೂರು ನೀಡಿದ್ರೆ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಯಾರಿಗೆ ಅನ್ಯಾಯ ಆಗಿದೆ ಅವರು ಬಂದು ದೂರು ನೀಡಲಿ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಮ್ಮನೆ ಸುಳ್ಳು ಸುದ್ದಿಯನ್ನ ಹಾಕಬೇಡಿ. ಇಬ್ಬರ ಬಗ್ಗೆಯೂ ಕೂಡ ನಾವು ತನಿಖೆಯನ್ನ ಮಾಡ್ತೇವೆ ಅಂತ ಹೇಳಿ ರೋಹನ್ ಜಗದೀಶ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡಿದ್ರಿ ಬಸ್ ಸ್ಟ್ಯಾಂಡ್ ಒಳಗ ಹಂಗ ಕಂಟಿನ್ಯೂ ವರ್ಷ 3 ವರ್ಷ ಆದ್ಮೇಲೆ ಅವ್ರ ಫೋಟೋ ತೆಗೆದು ಆಮೇಲೆ ಆ ಫೋಟೋನ ನಾವು ಹುಡುಗಿಗೆ ಬಿಡ್ಬೇಕು ಸರ್. ಅವಾಗ ಈಕಿ ಮಾಡಾಕತ್ತಿಲ್ಲ ಅಂತಂತ ಅನ್ನಿಕ್ ಸರ್. ಸುಮ್ಮನೆ ಇರಕ್ಕೆ ಸರ್. ಆಯ್ತಾಳ ನೀ ಮತ್ತು ಇನ್ನೂ ಹೋಗ್ಬೇಕು. ಲಗ್ನ ಆದ್ಮೇಲೂ ಮಾಡ್ಸಕತ್ತಿದ್ರು ಸರ್. ನಾನು ನಡ್ಬರ್ಕ್ ಬಿಟ್ಟೆ ಸರ್. ಆಮೇಲೆ ಲಗ್ನ ಮಾಡ್ಕೊಳ್ಳಿ ಸರ್. ಲಗ್ನ ಮಾಡ್ಕೊಂಡಿದ್ದು ಮಾಡಂತಂದು ಫೋರ್ಸಬಲ್ ಮಾಡಲಿ ಸರ್. ನಂಗೆ ಯಾಕೋ ಒಂದು ಟೈಪ್ ಅನ್ಸಲ್ಲ ಸರ್. ನಾನು ಇನ್ನು ಸರ್ದೆ ಸರ್. ಇನ್ನು ಸರ್ದಿನ ಮೇಲೆ ನೀನು ನಮ್ದು ಏನು ಪಾಲಿಸನವಲ್ಲಿ ನೀನು ಕುಂಕುಮ ಹಚ್ಚಬೇಡ ಅಂದ್ರು ಡೈವರ್ಸ್ ಅಪ್ಲಿಕೇಶನ್ ಅವ್ರು ಹಾಕ್ಯಾರ ಸರ್. ಹುಡುಗಿ ಮನೆಯವ್ರು ಹಾಕ್ಯಾರ ಸರ್. ಹುಡುಗಿ ಹಾಕ್ಯಾರ ಸರ್. ಕಾರಣ ಏನಂತ ಡೈವರ್ಸ್ ಇದು ನಾನು ಅವ್ರದ್ದು ಅವ್ರ ಪದ್ಧತಿ ನಮ್ದು ಇಂದು ಎಲ್ಲ ಬಿಡ್ಬೇಕು ನೀನು, ನಮ್ದು ಪಾಲಿಸ್ಬೇಕು ನೀನು, ಅಂದ್ರೆ ನಿನ್ನ ಜೊತೆ ನಾ ಇರ್ತೀನಿ, ಇಲ್ಲ ಡೈವರ್ಸ್ ಕೊಡ್ತೀನಿ ಅಂತ ಅನ್ನತ್ತಾಳ ಸರ್. ನಾನು ಆಗಂಗಿಲ್ಲ ಅಂತ ಅಂದಿದ್ದಕ್ಕೆ ಡೈವರ್ಸ್ ಅಪ್ಲಿಕೇಶನ್ ಹಾಕ್ಯಾವ ಸರ್. ಅದಕ್ಕೆ ಏನು ಮಾಡಿದ್ರಿ? ಹಾಂ ಸರ್. ಅದಕ್ಕೆ ಇವತ್ತು ಏನು ಮಾಡಿದ್ರಿ? ನ್ಯಾಯ ಕೊಡಿಸ್ಲೇಬೇಕು ಸರ್. ಈಗ ನಿನ್ನ ಒಬ್ಬಂದಾಗತ್ತೆ, ಈ ಥರ ಭಾಳ ಮಂದಿದಾಗತ್ತೆ ಹಾಗೆ ಸರ್. ಅವ್ರ ಮನೆಯಾಗ ಇನ್ನೊಂದು ಎಕ್ಸಾಂಪಲ್ ಐತೆ ಸರ್. ಅವ್ರು 4 ಮಂದಿ ಅಕ್ಕಾರ ಸರ್. ಅವ್ರು ಇಬ್ಬರು ಒಂದೇದು ಅವ್ರದ್ದು ಮ್ಯಾರೇಜ್ ಆಗಿತ್ತು ಸರ್. ಹಿಂದುದವಂಗ ಅವನಿಗೂ ಹಿಂಗೆ ಮಾಡ್ಯಾರ ಸರ್. ಹಿಂಗೆ ಮಾಡಿ ಅವ್ನಿಗೆ 2 ಗಂಡು ಮಕ್ಕಳು ಅದಾವ ಸರ್. 2 ಗಂಡು ಮಕ್ಕಳು ಅವ್ನಿಗೆ ಗೊರ್ತಿಸ್ಲಿಮ್ ಹೆಸರು ಇಟ್ಟಾಳ ಸರ್. ದೊಡ್ಡ ಮಗಗೆ ಅವ್ನಿಗೆ ಹೇಳಾರ ಕೇಳಾರ ಅವ್ನು ತೊಗೊಂಡೋಗಿ ಅದು ಮುಂಜಿ ಮಾಡಿಸ್ಯಾರ ಸರ್. ದೊಡ್ಡ ಮಗು ಏನು ಇಡೀ ದೇಶಾದ್ಯಂತ ಲವ್ ಜಿಹಾದ್ ಹೆಸರಿನಲ್ಲಿ ಹಿಂದೂ ಯುವತಿಯರನ್ನು ಮತಾಂತರ ಮಾಡೋದನ್ನು ನಾವು ಹಲವಾರು ಪ್ರಕರಣಗಳನ್ನು ನೋಡಿದ್ದೀವಿ, ಕೇಳಿದ್ದೀವಿ ಮತ್ತು ಅವನ್ನು ಬಗೆಹರಿಸುವಂಥ ಪ್ರಯತ್ನ ಸಾಕಷ್ಟು ಜನ ನಾವು ಮಾಡಿದ್ದೀವಿ. ಆದರೆ ಗದಗ ನಗರದಲ್ಲಿ ಅದೇ ಪ್ರೀತಿ ಹೆಸರಿನಲ್ಲಿ ಹಿಂದೂ ಯುವಕನನ್ನು ಮತಾಂತರ ಮಾಡಿರೋದು ನಮಗೆ ಅತ್ಯಂತ ನೋವಿನ ಸಂಗತಿ. ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಏನು ಈ ಲವ್ ಮುಖಾಂತರ ಜಿಹಾದ್ ಮಾಡುವಂಥ ಈ ಕ್ರಿಮಿನಲ್ಗಳೇನದಾರ, ಮುಸ್ಲಿಂ ನಾಯಕರೇನದಾರ, ಜಮಾತ್ ಏನು ನಡೆಸ್ತಾರಲ್ಲ, ಇವರು ಎಲ್ಲರನ್ನೂ ಕೂಡ ಬಂಧನ ಮಾಡಬೇಕು. ನಾವೊಂದು ಮುಸಲ್ಮಾನ್ ಅನ್ನೋ ಹುಡುಗಿಗೆ ಲವ್ ಮಾಡಿದ್ದೆ ಸರ್. ಲವ್ ಮಾಡಿ 3 ವರ್ಷ ಆಯ್ತು ಸರ್. 3 ವರ್ಷ ಆಗಿನ ಮೇಲೆ ಅವ್ರ ಮನ್ಯಾಗ ಗೊತ್ತಾಯ್ತು ಸರ್. ಇವ ಇಂಥ ಹುಡುಗಂಗೆ ಲವ್ ಮಾಡ್ಯಾಳಿಕಿ ನನ್ನ ಮಗಳು ಅಂತ ಅನ್ನೋದು ಅವ್ರ ಅವ್ರಿಗೆ ಗೊತ್ತಾಯ್ತು ಸರ್. ಅವ್ರ ಮಾಮರಿಗೆ ಗೊತ್ತಾಗಿನ ಮೇಲೆ ಆಕಿಗೆ ಅವ್ರ ಮಂದ್ಯಾಗ ಹುಡುಗನ ನೋಡ್ತೀವಿ ನಾವು, ನಮ್ಮ ಮಂದ್ಯಾಗ ಮಾಡ್ಕೊಂಡಿನ ಅಂತಂದು ಅಂದ್ರೆ ಸರ್. ಆಕಿಗೆ ಫೋರ್ಸಬಲ್ ಮಾಡಿ ಆಕಿ ಕುಂದ್ರಿಸಿ ಹುಡುಗನ ತೋರಿಸಿದ್ರು ಸರ್. ಆಕಿ ನನ್ನ ಕಡೆಗೆ ಬಂದು ಹುಡುಗಿ ನನ್ನ ಕಡೆಗೆ ಬಂದು ನಂಗೆ ಹಿಂಗೆ ಮಾಡಾತ್ತಾರ, ನಾನು ಹಿಂಗೆ ಲವ್ ಮಾಡಿದ್ದು ನಮ್ಮ ಮನ್ಯಾಗ ಗೊತ್ತಾಗೈತಿ, ನಂಗೆ ಹಿಂಗೆ ಹುಡುಗನ ನೋಡಾಕತ್ತಾರ, ನಾನು ಮಾಡ್ಕೊಳೋದಾದ್ರೆ ನಿಂಗೆ ಮಾಡ್ಕೋತೀನಿ, ಇಲ್ಲಂದ್ರೆ ಇಲ್ಲ ಅಂತಂದ್ಲು. ನೋಡವ ನಿಮ್ಮ ಮನ್ಯಾಗ ನಿಮ್ಮ ಮಮ್ಮಿ ಪಾಪ ಮಾಡತ್ತಾರಲ್ಲ, ಅಲ್ಲೇ ಮಾಡ್ಕೊಂಡಿರು, ಚೆನ್ನಾಗಿರುತ್ತೆ, ನೀನು ಚೆನ್ನಾಗಿರ್ತೈತಿ, ಚೆನ್ನಾಗಿ ಆಗುತ್ತೆ ನಿನ್ನ ಜೀವನ, ಅಲ್ಲೇ ಇರು, ನೀನು ಚೆನ್ನಾಗಿರ್ತಿ ಅಂತ.